ದಿನಾಂಕ 3-3-2026ರಂದು ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳ 112ನೇ ಜಯಂತ್ಯುತ್ಸವ ಪೀರಸಾಬ ಗೌತಾಳ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಿನಾಂಕ 3-3-2026ರಂದು ಡಾಕ್ಟರ್ ಗಾನಯೋಗಿ ಪಂಡಿತ ಪುಟ್ಟರಾಜರ 112ನೇ ಜಯಂತ್ಯುತ್ಸವದ ಅಂಗವಾಗಿ ದಿವಂಗತ ಕೆಎಚ್ ಪಾಟೀಲ್ ಅಭಿಮಾನಿ ಸಂಘದ ವತಿಯಿಂದ ಸಾಮೂಹಿಕ ವಿವಾಹ ನಡೆಯಲಿವೆ. ಅಂದು ಕುಂಭಮೇಳ ಕೂಡ ನಡೆಯಲಿದೆ ಹಾಗೂ ಒಂದು ದಿನ ಮೊದಲು ಸಾಂಸ್ಕೃತಿಕ ರಸಮಂಜರಿ ಕಾರ್ಯಕ್ರಮ ಹಾಗೂ ಕಾರ್ಯನಿರತ ಪತ್ರಕರ್ತರ ನೂತನ ಪದಾಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, ಪ್ರಜಾಪವರ್ ಟಿವಿ, ಗದಗ. ಎಲ್ಲರಿಗೂ ನಮಸ್ಕಾರ. ದಿವಂಗತ ಕೆಎಚ್ ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ನಡೆದಾಡುವ ದೇವರು ಗಾನಯೋಗಿ ಪುಟ್ಟರಾಜ ಗವಾಯಿಗಳ 112ನೇ ಜಯಂತಿ ಕಾರ್ಯಕ್ರಮ ಸುಮಾರು 12 ವರ್ಷದಿಂದ ನಾವು ಆಚರಿಸ್ಕೊಂತ ಬಂದಿದ್ದ ವಿಷಯ ತಮ್ಮೆಲ್ಲರಿಗೂ ಗೊತ್ತೈತಿ. ನಾವು ಅದರ ಜೊತೆಗೆ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಮಾಡಕೊಂತಿದ್ವಿ. ಒಳ್ಳೆ ವರ್ಷ. ನಾವು ಪುಟ್ಟರಾಜ ಗವಾಯಿಗಳ ಜಯಂತಿ ಮಾಡಕುಂತ 12ನೇ ವರ್ಷ, ಮದ್ವಿ ಮಾಡಕುಂತಿದ್ವಿ 7ನೇ ವರ್ಷ. ಈ ವರ್ಷ ಸುಮಾರು 22 ಜೋಡಿ ಮದುವೆ ಬಂದಾವು. ಮದುಮಕ್ಕಳಿಗೆ ಬಟ್ಟೆ, ಮದುಮಗಳಿಗೆ ಬಂಗಾರದ ತಾಳಿ, ಕಾಲುಂಗುರ, ಬಾಸಿಂಗ, ದಂಡಿ ಎಲ್ಲ ನಮ್ಮ ಅಭಿಮಾನಿ ಬಳಗದಿಂದ ಎಲ್ಲ ಉಚಿತವಾಗಿ ನಾವು ಕೊಡ್ತೀವಿ. ಅವ್ರನ್ನ ವರ್ಷ ಪಡ್ಕೊಂತ ಬಂದಿವಿ. ಒಂದು ಕಾರ್ಯಕ್ರಮಕ್ಕೆ ನಾಡಿನ ಗಣ್ಯಮಾನ್ಯವರು ಆಗಮಿಸ್ತಾರ. ಬಹಳ ದೊಡ್ಡ ದೊಡ್ಡ ಮಠಾಧೀಶರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರ. ನಾವು ಸುಮಾರು ಒಂದು 13,000-15,000 ಮಂದಿದು ಒಂದು ಪ್ರಸಾದದ ವ್ಯವಸ್ಥೆನೂ ನಾವು ಅವತ್ತ ಮಾಡೀವಿ. ಇಂದಿದ್ದೆಲ್ಲ 2ನೇ ತಾರೀಕಿಗೆ ರಸಮಂಜರಿ ಕಾರ್ಯಕ್ರಮ ಇರ್ತೈತಿ. 7 ಗಂಟೆಗೆ ಸ್ಟಾರ್ಟ್ ಆಗ್ತೈತಿ. ಅವತ್ತು ನೈಟು ಬರುವಂಥವ್ರಿಗೆ ನಾವೆಲ್ಲ ಮದ್ವಿಗೆ ಬರೋದು ದೂರ ಇದ್ರು ಮದ್ವಿಗೆ ಬರೋರಿಗೆ ಅವತ್ತೆಲ್ಲ ನಾವು ಊಟದ ವ್ಯವಸ್ಥೆ ಮಾಡೀವಿ. ರಾತ್ರಿ ಬೆಳ್ಕೊಳಕ ಊಟದ ವ್ಯವಸ್ಥೆ ಅವ್ರಿಗೆ ಇರ್ಬೋದು, ನಮ್ಮ ಓಡಾಡುವಂಥ ಕಾರ್ಯಕರ್ತರಿಗೆ ಇರ್ಬೋದು, ಎಲ್ಲ ನಾವು ಕೆಎಚ್ ಪಾಟೀಲ್ ಸಭಾಭವನ ಇರ್ಬೋದು, ಕೆಎಚ್ ಪಾಟೀಲ್ ಗೆಸ್ಟ್ ಹೌಸ್ ಇರ್ಬೋದು, ಅವಾಗ ನಮ್ದು ಮಠದ್ದು ನಮ್ದು ಯಾತ್ರಿ ನಿವಾಸ ಇರ್ಬೋದು, ಎಲ್ಲ ಇಳ್ಕೊಳಕ್ ಮಕ್ಕಳಿಗೆಲ್ಲ ಅನುಕೂಲ ಮಾಡೀವಿ. ಅವ್ರ ಹಿಂದಿನ ದಿವಸ ಅವ್ರಿಗೆಲ್ಲ ಊಟದ ವ್ಯವಸ್ಥಾನು ಐತಿ. ಬೆಳಿಗ್ಗೆ ಉಪ್ಪಿಟ್ಟು, ಚಾ, ನಾಷ್ಟಾದ ವ್ಯವಸ್ಥೆ ಐತಿ. ಮಧ್ಯಾಹ್ನದಾಗ 16,000-15,000 ಮಂದಿ ಊಟದ ವ್ಯವಸ್ಥೆ ಮಾಡೀವಿ. ಈ ಒಂದು ಕಾರ್ಯಕ್ರಮ ಮಾಡಿವಿ. ಆ ಪುಟ್ಟರಾಜ ಗವಾಯಿಗಳ ಆಶೀರ್ವಾದದಿಂದ ಇನ್ನೂ ಇದು ಹೆಚ್ಚು ನಡೀಲಿ. ಈ ಒಂದು ಸಂದೇಶ ತಾವು ಮಾಧ್ಯಮದವರು ಹೆಚ್ಚಿನ ಮಟ್ಟಿಗೆ ಪ್ರಚಾರ ಮಾಡೋದ್ರ ಮೂಲಕ ಇನ್ನೊಂದು ವಿಶೇಷವಾಗಿ ನಾ ಏನು ಗದಗ, ಬೆಟಗೇರಿ, ಅವಳಿ ನಗರ ಇರ್ಬೋದು, ಗದಗ ಜಿಲ್ಲೆ ಜನರಿಗೆ ನಾವು ಒಂದು ಮಾತನ್ನು ಹೇಳಕ್ ಇಚ್ಛಾ ಪಡ್ತೀನಿ. ಪುಟ್ಟರಾಜ ಗವಾಯಿಗಳ ಭಕ್ತರು ಏನದಿರಿ ಗದಗ ಜಿಲ್ಲಾದೊಳಗೆ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಒಂದು ಅದ್ದೂರಿಯಾಗಿ ನಡೆಯಾಕ ತಾವೆಲ್ಲ ಇದರಲ್ಲಿ ಪಾತ್ರರಾಗಬೇಕು ಅಂತ ನಾವು ವಿನಂತಿ ಮಾಡ್ಕೊಂತ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮದು ಬಹಳ ಪ್ರಮುಖ ಪಾತ್ರ ಐತಿ. ಹಿಂದಿನ ದಿವಸ 2ನೇ ತಾರೀಕಿಗೆ ನಾವೇನು ರಸಮಂಜರಿ ಇಟ್ಟಿವಿ, ಅದರೊಳಗೆ ಪತ್ರಕರ್ತರಿಗೆ ನಾವು ಸನ್ಮಾನನೂ ಇಟ್ಕೊಂಡಿವಿ. ನಾವು ಎಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಂತಂದು ನಾ ಹೇಳಕ್ ಇಚ್ಛಾ ಪಡ್ತೀನಿ. ಮುಸ್ಲಿಂ ಜೋಡಿ ಒಂದ್ ಜೋಡಿ ಐತ್ರಿ. ಕುಂಭಮೇಳ ಮಠದಿಂದ ಪ್ರಾರಂಭ ಆಗ್ತೈತ್ರಿ. ಹಾಗೆ ಈ ಪುಟ್ಟರಾಜ ಗವಾಯಿಗಳದ್ದು ಏನಿದು ದೊಡ್ಡ ಸ್ಟ್ಯಾಚ್ಯೂ ಐತಿ ಭೂಮರೆಡ್ಡಿ ಸರ್ಕಲ್, ಅಲ್ಲಿ ಬಂದು ಅಜ್ಜಾರಿಗೆ ನೋಡಿ ಅಲ್ಲಿ ಪೂಜೆ ಮಾಡಿ ಹೊಳ್ಳಿ ಮಠಕ್ಕೆ ಬರ್ತೈತಿ. ನಡಬರ್ಕ್ 1-2 ಕಡೆ ಇದು ತಂಪಾದ ಪಾನೀಯ ವ್ಯವಸ್ಥಾನು ನಮ್ಮ ಕಾರ್ಯಕರ್ತರು ಎಲ್ಲ ಮಾಡಿರ್ತಾರ. ಬಿಸಿಲು ಭಾಳ ಇರ್ತೈತಲ್ಲ. ಈಗ ಕುಂಭ ಹಾಕ್ತಾರಂದ್ರೆ ಸಾಮಾನ್ಯವಾಗಿ ಹೆಣ್ಮಕ್ಳು ಕಾಲಕ್ಕೆ ಚಪ್ಪಲ್ ಹಾಕ್ಕೊಳಂಗಿಲ್ಲ, ಸುಡ್ತಿರ್ತಾವ ಭೂಮಿ ಅಂತಂದು ಮೊದಲು ಪೂರ ಊರಾಗ ಸುತ್ತಿ ಬರ್ತಿತ್ತು. ಅದು ಯಾಕೋ ಒಂದು ಸ್ವಲ್ಪ ಸರಿ ಅನ್ಸಿಲ್ಲ, ಅದಕ್ಕೆ ಶಾರ್ಟ್ ಮಾಡಿವಿ. ಅದನ್ನ ಅಲ್ಲೇ ಪುಟ್ಟಜ್ಜನ ಇದಕ್ಕೆ ಬಂದು ಅಲ್ಲೇ ಪೂಜೆ ಮಾಡ್ಕೊಂಡು ವಾಪಸ್ ಬರ್ತೈತಿ ಕುಂಭ ಮಠಕ್ಕೆ. ಸಾಮೂಹಿಕ ವಿವಾಹ ಮಾಡುವ ಉದ್ದೇಶ ಇದೆ ಸರ್. ದೇಶದಲ್ಲಿ ನಾವು ಬೇಡ್ಕೊಂಡಿದ್ದದ, ನಾನು ಬೇಡ್ಕೊಂಡಿದ್ದ
ಏನೋ ಆ ಗವಾಯಿಗಳ ಮೇಲೆ ನಮ್ಗೆ ಒಂದು ಪ್ರೀತಿ ಹಚ್ಚಿದ ಮೇಲೆ ನಾವು ಮಠಕ್ಕೆ ನಡ್ಕೊಂಡಾಗಿಂದ ನಮ್ಗೆ ಭಾಳ ಚಲೋ ಆಗೈತಿ. ಬಟ್ ನಾ ಇರೋ ಮಠನೂ ಮಾಡ್ಬೇಕು ಅನ್ನೋದು ನನ್ನ ಆಸೆ ಐತಿ. ನಾ ಮಾಡಕ್ಕೆ ಕುಂತೀನಿ ಅಷ್ಟೇ. ನಾವು ಒಂದು ಮುಸ್ಲಿಂ ಆಗಿ ಹಿಂದೂ ಮತ್ತು ಹಿಂದೂ ಮದುವೆ ಮಾಡ್ತೇವೆ, ಹುಟ್ಟಾಯ್ತು ಭಾಳ ಹಿಡ್ಕೋತೀವಿ. ಕಾರಣ ಸರ್ ಏ ಜಾತಿ ಎಲ್ಲಿದ್ರಿ? ಜಾತಿ ದೇವ್ರಿಗೆ ಜಗತ್ ಸೃಷ್ಟಿ ಮಾಡಿದ ದೇವ್ರಿಗೆ ಜಾತಿ ಇಲ್ಲ. ನಮಗೆ ಹೆಂಗ್ ಬೇಕದು? ಯಾವ್ದಾರ ಧರ್ಮ ಗ್ರಂಥದೊಳಗೆ ದೇವ್ರನ್ನ ಈ ಜಾತಿ ಅಂತ ಹೇಳ್ಯಾನಲ್ರಿ. ವೇದಗಳದಾವ, ಋಗ್ವೇದ, ಯಜುರ್ವೇದ, ಅಥರ್ವವೇದ, ಸಾಮವೇದ, ಲಿಂಗ ಪುರಾಣ, ಸ್ಕಂದ ಪುರಾಣ, ಪರಶುರಾಮ ಪುರಾಣ, ವಾಯು ಪುರಾಣ, ಗರುಡ ಪುರಾಣ, ಶಿವಪುರಾಣ, ಸರಸ್ವತಿ ಪುರಾಣ, ಕುರಾನ್, ಬೈಬಲ್, ಇಂಜಿಲ್, ಜಪೂರ್, ತೌರೀತ್. ಯಾವ ಗ್ರಂಥದೊಳಗೆ ದೇವ್ರು ನಾನು ಈ ಜಾತಿಯವ ಅಂತ ಹೇಳ್ಯಾನಂದ್ರೆ ಒಂದು ಗ್ರಂಥದಾಗ ಹೇಳ್ಯಾನಂದ್ರೆ, ಮತ್ತು ಅವ್ ಹೇಳಿದ್ದಂದ್ರೆ ನಾವು ಅದ ಜಾತಿಯಾಗ ಇರ್ತಿದ್ದೆ. ಅವ ಹೇಳಿಲ್ಲ ಅಂದ್ರೆ ನಾವೇ ಕೇಳ್ಬೇಕದ.